ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿ ಈ ನೀಟ್ನ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಈ ಪ್ರತಿಭಟನೆಗೋಸ್ಕರ ನಿನ್ನೆ ಮಾತುಕತೆ ನಡೆಯುತ್ತೆ. ಸಂವಿಧಾನದ ಕ್ಲಬ್ ನಲ್ಲಿ ಮಾತುಕತೆ ನಡೀತದೆ ದೆಹಲಿಯಲ್ಲಿ. ಸೊ ಹೀಗಾಗಿ ಈ ಒಂದು ಮಾತುಕತೆಯಲ್ಲಿ ಸಿಜೆಪಿ ಪಾರ್ಟಿ ಏನೇನ್ ಬೇಡಿಕೆಗಳನ್ನ ಇಟ್ಟಿದೆ ಕೇಂದ್ರ ಸರ್ಕಾರದ ಮುಂದೆ, ಮತ್ತು ಕೇಂದ್ರ ಸರ್ಕಾರ ಯಾವ ಯಾವ ಬೇಡಿಕೆಗಳಿಗೆ ಒಪ್ಕೊಂಡಿದೆ, ಇದರೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸೊ ಇನ್ನಾದ್ರೂ ಈ ಪ್ರತಿಭಟನೆ ನಿಲ್ಲತಾ ಅಥವಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಸಾಧ್ಯವಾದ್ರೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಸಭೆ ನಡೀಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ಥಳವನ್ನ ನಿಯೋಜಿತ ಮಾಡಿತ್ತು. ಆದ್ರೆ ಆ ಒಂದು ಸ್ಥಳಕ್ಕೆ ನಾವ್ಯಾಕೆ ಬರೋಣ ಅಂತ ಸಿಜೆಪಿ ಪಾರ್ಟಿ ಹೇಳ್ತು. ಅದಾದ ತಕ್ಷಣ ಸಂವಿಧಾನದ ಕ್ಲಬ್ ನಲ್ಲಿ ಈ ಒಂದು ಮಾತುಕತೆಯನ್ನ ಹಮ್ಮಿಕೊಳ್ಳೋಣ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಸೊ ಹೀಗಾಗಿ ಈ ಸಿಜೆಪಿ ಪಾರ್ಟಿ ಅದಕ್ಕೆ ಒಪ್ಕೊಂಡು ಈಗ ಈ ಒಂದು ಮಾತುಕತೆ ಆಗಿದೆ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಮಾತುಕತೆ ನಡೆದಿರೋದು ಸಂವಿಧಾನದ ಕ್ಲಬ್ ನಲ್ಲಿ, ಮತ್ತು ಸಿಜೆಪಿ ಪಾರ್ಟಿಯಿಂದ ಈ ಮಾತುಕತೆಗೆ ಯಾರ್ಯಾರು ಬಂದಿದ್ರು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಇಲ್ಲಿ ಸೌರಭ್ ದಾಸ್ ಅಂತ ಬಂದಿದ್ರು, ಜೊತೆಗೆ ಸಿಜೆಪಿಯ ಇವರು ಮುಖ್ಯ ವಕ್ತಾರ ಅಂತ, ಇನ್ನು ಅಶುತೋಷ್ ಅಂತ ರಾಷ್ಟ್ರೀಯ ವಕ್ತಾರ, ಇನ್ನು ವೈಷ್ಣವಿ ಗೌರ್ ವಕ್ತಾರ ಇವರು ಕೂಡ, ಇನ್ನು ಅಭಿಜಿತ್ ದೀಪ್ಗೆ ಸಿಜೆಪಿಯ ಸಂಸ್ಥಾಪಕ, ಇದಂತೂ ಗೊತ್ತಿದೆ ನಿಮಗೆ. ಇನ್ನು ದೀಪಕ್ ಇವರು ಕೂಡ ಸಿಜೆಪಿಯ ಪ್ರತಿನಿಧಿ. ಇಷ್ಟೆಲ್ಲಾ ಜನ ಆ ಮಾತುಕತೆಗೆ ಬಂದಿದ್ರು. ಜೊತೆಗೆ ಕೇಂದ್ರ ಸರ್ಕಾರದ ಪರವಾಗಿ ಜಗತ್ ಪ್ರಕಾಶ್ ಅವರು ಬಂದಿದ್ರು, ಜೊತೆಗೆ ಜಿತೇಂದ್ರ ಸಿಂಗ್ ಅವರು ಕೂಡ ಭಾಗವಹಿಸಿದ್ರಂತೆ. ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ಮಾತುಕತೆ ಮಾಡಿದ್ದಾರೆ. ಈ ಪ್ರತಿಭಟನೆ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಮಾತುಕತೆ ಮಾಡ್ಲಿಕ್ಕೆ ಹಮ್ಮಿಕೊಂಡಿತ್ತು. ಅದರಲ್ಲಿ ಬೇಡಿಕೆಯನ್ನ ಸಿಜೆಪಿ ಏನೇನ್ ಇಟ್ಟಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಮುಖ್ಯವಾಗಿ ಯಾವ ಯಾವ ಬೇಡಿಕೆಗಳನ್ನ ಇಟ್ಟಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮುಖ್ಯವಾಗಿ ಇವರ ಬೇಡಿಕೆ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಮುಖ್ಯವಾದಂಥದ್ದು. ಇದರ ಜೊತೆಗೆ ನೀಟ್ ಪರೀಕ್ಷೆ ಪ್ರಕರಣದ ನಂತರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಕೊಡ್ಬೇಕಂತ ಹೇಳಿದ್ರು. ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ FIR ಏನ್ ದಾಖಲಾಗಿದೆ ನೋಡಿ, ಅದನ್ನ ತೆಗೆದು ಹಾಕಬೇಕು, ಯಾವುದೇ ಕಾನೂನು ಕ್ರಮಗಳನ್ನ ಅವರ ಮೇಲೆ ತೆಗೆದುಕೊಳ್ಬಾರ್ದು ಅನ್ನುವಂತಹ ಬೇಡಿಕೆ ಇತ್ತು. ಸೊ ಈ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆಯಾ ಅಥವಾ ಇಲ್ವಾ ಅಂತ ನಾವು ಗಮನಿಸ್ತಾ ಹೋದಾಗ, ಇಲ್ಲಿ ವಿದ್ಯಾರ್ಥಿಗಳ ವಿರುದ್ಧದ ಕಾನೂನು ಕ್ರಮಗಳನ್ನ ಕೈ ಬಿಡುವುದಾಗಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಅಂದ್ರೆ ವಿದ್ಯಾರ್ಥಿಗಳ ಮೇಲೆ FIR ಆಗಿದೆ, ಯಾರು ಹೊಡೆದಾಟ ಮಾಡಿದ್ರು, ಯಾರು ಪೊಲೀಸ್ ಅವರ ಒಂದು ವಿರುದ್ಧವಾಗಿ ಹೋರಾಡಿದ್ರು, ಅವರೆಲ್ಲರೂ ಕೂಡ ಈಗ FIR ಒಬ್ಬೊಬ್ರದ್ದು ಆಗಿದೆ, ಒಬ್ಬೊಬ್ರದ್ದು ಇಲ್ಲ, ಹುಡುಕಾಡ್ತಾ ಇದ್ದಾರೆ. ಅಂತವರ ಮೇಲೆ FIR ಆಗಿದ್ರೆ ಅದನ್ನ ನೀವು ತೆಗೆದುಹಾಕ್ಬೇಕು ಅನ್ನುವಂತಹ ಬೇಡಿಕೆ ಇತ್ತು. ಅದಕ್ಕೆ ಒಪ್ಕೊಂಡಿದೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅಲ್ಲ, ಯಾರು ವಿದ್ಯಾರ್ಥಿಗಳು ಇಲ್ಲ ಅಂದ್ರೂ ಸಹಿತ ಅಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಯ ಕುಟುಂಬದವರು ಕೂಡ ಅಲ್ಲ, ಅಥವಾ ಈ ಪ್ರತಿಭಟನೆ ಮಾಡೋದಗೋಸ್ಕರ ಬರೀ ನೀಟ್ನ ವಿಚಾರವಾಗಿ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಅಲ್ಲಿ ಬಂದಿಲ್ಲ. ಕೆಲವೊಂದಿಷ್ಟು ಜನ, ನಿಮಗೆ ಬೇರೆ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ, ಅಲ್ಲಿ ಟ್ರಕ್ ಕೂಡ ಬಂದಿತ್ತು, ಕಲ್ಲಿದ್ದಂತದ್ದು ಟ್ರಕ್ ಕೂಡ ಬಂದಿತ್ತು. ಜೊತೆಗೆ ಹಿಂದುತ್ವದ ವಿರೋಧವಾಗಿ ಮಾತುಕತೆಗಳು ಕೂಡ ಆದ್ವು, ಅದರ ಪರವಾಗಿ ಬ್ಯಾನರ್ಸ್ ಗಳು ಕೂಡ ಇದ್ವು. ಸೊ ಹೀಗೆ ನಾನಾ ರೀತಿಯ ಈ ಗಲಭೆ ಗಲಾಟೆಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಬಂದಿರತಕ್ಕಂತಹ ಒಂದು ವ್ಯಕ್ತಿಗಳನ್ನ FIR ಮಾಡಬಹುದಾಗಿ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ. ವಿದ್ಯಾರ್ಥಿಗಳು ಯಾರಿದ್ದಾರೋ ಮತ್ತು ವಿದ್ಯಾರ್ಥಿಯ ಕುಟುಂಬಗಳ ಯಾರ್ಯಾರು ಬಂದಿದ್ದಾರೋ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂತ ಹೇಳಿದೆ. ಸೊ ಇನ್ನು ಬೇಡಿಕೆಗಳನ್ನ 2 ಒಪ್ಕೊಂಡಿದ್ದಾರೆ. ಇನ್ನು ಮುಖ್ಯವಾದ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆಯಲ್ಲ, ಸೊ ಅದನ್ನ ಇವತ್ತು ಅದರ ಬಗ್ಗೆ ಡಿಸಿಷನ್ ಫೈನಲ್ ಆಗಲಿದೆ ಅಂತೆ. ಮೊದಲನೇ ರೌಂಡ್ ನಲ್ಲಿ ಈ ರೀತಿ ಬೇಡಿಕೆ ಇಟ್ಟಿದ್ರು, ಅದನ್ನ ಒಪ್ಕೊಂಡಿದ್ದಾರೆ. ಇನ್ನು 2ನೇ ರೌಂಡ್ ನಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕಾ ಅಥವಾ ಬೇಡವಾ, ಇದನ್ನ ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ಅದು ಫೈನಲ್ ಡಿಸಿಷನ್ ಆಗತ್ತೆ. ಇನ್ನು ಒಟ್ಟಾರೆಯಾಗಿ 3 ಬೇಡಿಕೆಯಲ್ಲಿ 2 ಬೇಡಿಕೆಗಳು ಈಡೇರಿಸಲಾಗಿದೆ. ಇನ್ನು 3ನೇ ಬೇಡಿಕೆ ನಾಳೆ ಹೇಳಲಾಗ್ತದೆ. ಆದ್ರೆ ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ಬಿಟ್ಟಿದೆ, ನಮ್ಮ ಮುಖ್ಯ ಬೇಡಿಕೆನೆ ಧರ್ಮೇಂದ್ರ ಪ್ರಧಾನ್ ಅವರು
ರಾಜೀನಾಮೆ ಕೊಡಬೇಕು ಅಂತ ಹೇಳಿದೀವಿ. ಸೊ ಅದನ್ನೇ ನೀವು ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಖಂಡಿತವಾಗ್ಲೂ ಪ್ರತಿಭಟನೆ ನಿಲ್ಸೋದಿಲ್ಲ ಅಂತಾನು ಕೂಡ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಾ ಇದೆ. ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸ್ತೀವಿ. ಆ ಒಂದು ರಿಸೈನ್ ಮಾಡಿಸ್ಲಿಲ್ಲ, ನೀವು ಈ ಒಪ್ಪಿಗೆಯನ್ನ ಒಪ್ಕೊಳ್ಳೋದಿಲ್ಲ ಅಂದ್ರೆ ಬೇಡಿಕೆಯನ್ನ ನಾವು ಖಂಡಿತವಾಗ್ಲೂ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಸೋನಂ ವಾಂಗ್ಚುಕ್ ಅವರು 26 ದಿನಗಳ ಕಾಲ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಕೇಂದ್ರ ಸರ್ಕಾರ ಅವರ ಆರೋಗ್ಯಕ್ಕೆ ಹಾನಿಯಾಗಬಾರದಂತಾನು ಕೂಡ ಆಸ್ಪತ್ರೆಗೆ ದಾಖಲೆ ಮಾಡಿದ್ರು ಮತ್ತು ಅವರ ಬೇಡಿಕೆಗಳನ್ನು ಕೂಡ ಒಪ್ಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಸೋನಂ ವಾಂಗ್ಚುಕ್ ಅವರ ಬೇಡಿಕೆ ಈ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಇತ್ತು. ಆದ್ರೆ ಮುಖ್ಯವಾಗಿ ಅವರ ಬೇಡಿಕೆ ಈಗ ಆಸ್ಪತ್ರೆಯಲ್ಲಿದ್ದಾಗ ಹೇಳಿದ್ದೇನಪ್ಪಾ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಈಗ ರಾಜೀನಾಮೆ ಕೊಟ್ರು ಕೇಂದ್ರ ಸರ್ಕಾರಕ್ಕೆ ಒಳ್ಳೇದು, ಯಾಕಂದ್ರೆ ಜನರ ವಿರೋಧವನ್ನ ಕಟ್ಕೊಳ್ಳೋದನ್ನ ನಿಲ್ಲಿಸಲಾಗತ್ತೆ. ಇಲ್ಲಪ್ಪ ಜನರ ಅಭಿಪ್ರಾಯವನ್ನ ಒಪ್ಕೊಂಡ್ರು ಸ್ಟೂಡೆಂಟ್ ಗಳ ಅಭಿಪ್ರಾಯವನ್ನ ಒಪ್ಕೊಂಡ್ರು, ಹೀಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕೋದು ಬೇಡೋದು ಆ ವಿದ್ಯಾರ್ಥಿಗಳು ನಿರ್ಧರಿಸ್ತಾರಂತ ಅವರೇ ಹೇಳಿದ್ರು. ಜೊತೆಗೆ ಏನಾದ್ರೂ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿದ್ಯಾರ್ಥಿಗಳ ಸಿಟ್ಟು ಇನ್ನೂ ಕೂಡ ಇರುತ್ತೆ. ಇನ್ನು ಇದು ಬಿಟ್ಟಿರೋದು ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನನ್ನ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಈಗಾಗ್ಲೇ ಯಾರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳು ಬಂದಿದ್ರು ನೋಡಿ, ಆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ FIR ಅನ್ನ ದಾಖಲೆ ಮಾಡಬಾರದು. ಕೇಂದ್ರ ಸರ್ಕಾರ ಈಗಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂತಹ FIR ಅನ್ನ ಮಾಡಬಾರದು, ಅವರನ್ನ ಗುರಿ ಮಾಡ್ಕೊಳ್ಬಾರದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರ ಮುಂದಿನ ಭವಿಷ್ಯ, ಎಷ್ಟೋ ಜನ ವಿದ್ಯಾರ್ಥಿಗಳು ಓದಬೇಕು ಅಂತ ಯಾವುದೋ ಪ್ರದೇಶದಿಂದ ದೆಹಲಿಗೆ ಬಂದು ಈ ನೀಟ್ಗೋಸ್ಕರ ಸಾಕಷ್ಟು ಕಷ್ಟವನ್ನ ಪಟ್ಟಿರ್ತಾರೆ. ಎಷ್ಟೋ ಜನ ಪೋಷಕರು ತಮ್ಮ ಜೀವನವನ್ನ ಹಣ ಇಟ್ಕೊಂಡು ಆಸ್ತಿ ಪಾಸ್ತಿಗಳನ್ನ ಮಾರಿ ಈ ಒಂದು ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳಿಗೆ ಓದಿಸ್ತಾ ಇರ್ತಾರೆ. ಅಂತದ್ರಲ್ಲಿ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿರುವಂತಹ ಕಾರಣಕ್ಕಾಗಿ ರಾಧಾಂತರ ಅಂತೂ ಹಾಗೆ ಆಯ್ತು, ಇದಕ್ಕೆ ಪ್ರತಿಭಟನೆ ಆಗ್ಬೇಕಾಗಿತ್ತು. ಆದ್ರೆ ಇದರ ಮಧ್ಯದಲ್ಲಿ ಏನೇನ್ ಕಿಡಿಗೇಡಿತನ ಮಾಡೋದು ನೋಡಿ ಬೇರೆಯವರು, ಅವರ ಮೇಲೆ FIR ಆಗ್ಲಿ, ಆದ್ರೆ ವಿದ್ಯಾರ್ಥಿಗಳ ಮೇಲೆ FIR ಆಗಬಾರ್ದು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವೂ ಕೂಡ ಅಷ್ಟೇ ಹೇಳ್ತಾ ಇದೆ. ಯಾರು ವಿದ್ಯಾರ್ಥಿಗಳಿದ್ದಾರೆ, ಯಾರು ನೀಟ್ಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನೀಟ್ಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರುವಂತಹ ಯಾವ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗೆ, ಈಗ ಹೆಣ್ಣು ಮಕ್ಕಳಾಗಿರ್ಲಿ, ಪುರುಷರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಅಥವಾ ಆ ನೀಟ್ನ ನೀಟ್ ಓದ್ತಕ್ಕಂತಹ ವಿದ್ಯಾರ್ಥಿಗಳ ಕುಟುಂಬಸ್ಥರಾಗಿರ್ಲಿ, ಅಥವಾ ಹೊರಗಿನವರು ಯಾರು ಬೇಕಾದ್ರೂ ಆಗಿರ್ಲಿ, ಅವರು ನೀಟ್ಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ನಾವು ಯಾವುದೇ ರೀತಿಯಾದಂತಹ FIR ಮಾಡೋದಿಲ್ಲ. ಈ ನೀಟ್ನ ಹೊರತಾಗಿ ಸುಮ್ನೆ ಗಲಾಟೆಗಳನ್ನ ಎಬ್ಬಿಸೋದು, ಗಾಡಿಗಳನ್ನ ಮತ್ತು ಸಾಮಾಜಿಕವಾಗಿ ರೈಲ್ವೆಗಳೆಲ್ಲ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು, ಅಲ್ಲಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಸಾರ್ವಜನಿಕವಾಗಿ ಕಾರ್ಗಳನ್ನ ಡೆಸ್ಟ್ರಾಯ್ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ಸುಮ್ನೆ ಯಾರು ಮಾಡಿದ್ದಾರೆ, ಬೇಕಂತ ಹೇಳ್ಬಿಟ್ಟು ಗಲಾಟೆಗಳನ್ನ ಎಬ್ಬಿಸಿದ್ದಾರೆ, ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗತ್ತೆ ಅಂತಾನು ಕೂಡ ಹೇಳಿದೆ. ಹಾಗಾಗಿ ವಿದ್ಯಾರ್ಥಿಗಳ ಮೇಲೆ ಅಥವಾ ನೀಟ್ಗೋಸ್ಕರ ಯಾರು ಪ್ರತಿಭಟನೆ ಮಾಡ್ತಾ ಇದ್ರಿ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅದನ್ನ ಹೊರತುಪಡಿಸಿ ಸುಮ್ನೆ ಬೇಕಂತಲೇ ಈ ಗಲಾಟೆ ಮಾಡ್ಬೇಕಂತಾನೆ ಖುದ್ದಾಗಿ ಮಾಡಿರೋರ ಮೇಲೆ FIR ಆಗೋದು ಖಂಡಿತವಾಗ್ಲೂ ಆಗತ್ತಂತೆ. ಸೊ ಅದಕ್ಕಾಗಿ ಈಗ್ಲೂ ಕೂಡ ಗಲಾಟೆ ಮಾಡಬೇಕು, ನೀಟ್ನ ಕುರಿತಾಗಿ ಅಲ್ಲ, ಬೇರೆ ಒಂದು ಉದ್ದೇಶಕ್ಕೆ ಮಾಡಬೇಕು, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡಬೇಕು, ಬಿಜೆಪಿಯ ವಿರುದ್ಧವಾಗಿ ಮಾಡಬೇಕು, ಹಿಂದುತ್ವದ ವಿರುದ್ಧವಾಗಿ ಮಾಡಬೇಕು, ಅಥವಾ ನಮ್ಮ ದೇಶದಲ್ಲಿ ಈ ರೀತಿ ಗಲಾಟೆ ಹೇಳ್ಬೇಕು, ಭಾರತ ಎರಡು ಭಾಗವನ್ನಾಗಿ ಮಾಡಬೇಕು, ಈ ರೀತಿ ಉದ್ದೇಶಗಳನ್ನ ಇಟ್ಕೊಂಡು ಯಾರಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ರೆ ಅವರನ್ನ ಖಂಡಿತವಾಗ್ಲೂ FIR ಮಾಡಲಾಗತ್ತೆ ಮತ್ತು ಅವರ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗತ್ತೆ. ಇದಷ್ಟೇ ಅಲ್ಲದೆ ಇನ್ ಮುಂದೆ ಏನಾದ್ರೂ ಪೇಪರ್ ಲೀಕ್ ಆದ್ರೆ ಅದನ್ನ ಯಾರು ಪೇಪರ್ ಲೀಕ್ ಮಾಡ್ತಾರೆ ನೋಡಿ ಅವರಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಲಾಗತ್ತೆ ಮತ್ತು ಸುಮಾರು 10 ಕೋಟಿ ದಂಡವನ್ನ ನಾವು ವಿಧಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೌದು ಸ್ನೇಹಿತರೆ, ಕ್ವಶನ್ ಪೇಪರ್ ಲೀಕ್ ಮಾಡುವುದರಲ್ಲಿ ಯಾರ್ಯಾರ ಕೈವಾಡ ಇರುತ್ತೆ ನೋಡಿ ಅವರ ಮೇಲೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, 10 ಕೋಟಿಯಷ್ಟು ದಂಡವನ್ನ ನಾವು ವಿಧಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಒಟ್ಟಾರೆಯಾಗಿ ಕಠಿಣ ಕ್ರಮಗಳನ್ನಂತೂ ಕೈಗೊಂಡಿದೆ. ಇದನ್ನ ಪ್ರಾರಂಭದಲ್ಲಿ ಕೂಡ ಹೇಳಿತ್ತು, ನಾವು ಸರಿಯಾಗಿ ನಡೆಸ್ತೀವಿ, ಇನ್ಮೇಲೆ ಈ ರೀತಿ ಆಗ್ಲಿಕ್ಕೆ ಬಿಡೋದಿಲ್ಲ ಮತ್ತು ಈಗಾಗಲೇ ಮೃತಪಟ್ಟಂತಹ ವಿದ್ಯಾರ್ಥಿಗಳಿಗೆ
ಅವರ ಕುಟುಂಬಸ್ಥಗೆ ನಾವು ಧನ ಸಹಾಯವನ್ನ ಮಾಡ್ತೀವಿ, ಇದೆಲ್ಲವೂ ಕೂಡ ಒಪ್ಕೊಂಡಿತ್ತು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡೋದಿಲ್ಲ ಅಂತ ಹೇಳಿತ್ತು. ಹೀಗಾಗಿ ಪ್ರತಿಭಟನೆ ಜಾರಿಯಲ್ಲಿತ್ತು. ಅದಕ್ಕಾಗಿ ಫೈನಲ್ ಡಿಸಿಷನ್ ಇವತ್ತು ಮಧ್ಯಾಹ್ನದ ವೇಳೆಗೆ ಬರಲಿದೆ. ಕಾಯ್ದು ನೋಡೋಣ ಏನಾಗತ್ತೆ ಏನಿಲ್ಲ ಅಂತ. ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ ಮುಂದೆ ಬರ್ತೀನಿ. ಸೊ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.